ಓಂ ಶಾಂತಿ. ದಿನಾಂಕ ಆಗಿದೆ 27/10/2025. ನಾಜೂಕುತನವೂ ಸಹ ದೇಹಾಭಿಮಾನವಾಗಿದೆ. ಮುನಿಸಿಕೊಳ್ಳುವುದು, ಅಳುವುದು ಇವೆಲ್ಲ ಆಸುರಿ ಸಂಸ್ಕಾರಗಳು. ನೀವು ಮಕ್ಕಳಲ್ಲಿರಬಾರದು. ಸುಖ ದುಃಖ, ಮಾನ ಅಪಮಾನ ಎಲ್ಲವನ್ನೂ ಸಹನೆ ಮಾಡಬೇಕಾಗಿದೆ. ಯಾವಾಗ ದೇಹಾಭಿಮಾನದ ಕಾರಣ ಒಬ್ಬರು ಇನ್ನೊಬ್ಬರ ಕೊರತೆಗಳನ್ನು ನೋಡತೊಡಗುತ್ತಾರೆಯೋ ಆಗ ಸರ್ವೀಸ್ನಲ್ಲಿ ಉಮ್ಮಂಗವು ಕಡಿಮೆಯಾಗುತ್ತದೆ. ನಾನು ಇಂತಹವರ ಜೊತೆ ನಡೆಯುವುದಿಲ್ಲ, ನಾನು ಇಲ್ಲಿರುವುದಿಲ್ಲ, ಇದೆಲ್ಲವೂ ನಾಜೂಕುತನವಾಗಿದೆ. ಈ ಮಾತುಗಳು ಬಾಯಿಂದ ಹೊರಬರುವುದೆಂದರೆ ಮುಳ್ಳುಗಳಾಗುವುದು. ದೇಹಾಭಿಮಾನವನ್ನು ಬಿಟ್ಟು ದೇಹಿ ಅಭಿಮಾನಿಯಾಗಿ. ನಾವು ಆತ್ಮರಾಗಿದ್ದೇವೆ. ದೇಹಿ ಅಭಿಮಾನಿಯಾದಾಗಲೇ ತಂದೆಯನ್ನು ನೆನಪು ಮಾಡಲು ಸಾಧ್ಯ. ಅದು ಅಜ್ಞಾನ ಕಾಲವಾಗಿದೆ, ಇದು ಜ್ಞಾನ ಕಾಲವಾಗಿದೆ. ತಂದೆಯು ತಿಳಿಸುತ್ತಾರೆ, ಮಕ್ಕಳೇ, ನೀವು ಹಿಂತಿರುಗಿ ಹೋಗಬೇಕಾಗಿದೆ. ತಮ್ಮನ್ನು ಆತ್ಮನೆಂದು ತಿಳಿಯಿರಿ. ಆತ್ಮನೆಂದು ತಿಳಿದು ತಂದೆಯನ್ನು ನೆನಪು ಮಾಡಿ. ಆಗ ಜನ್ಮ ಜನ್ಮಾಂತರಗಳ ಪಾಪ ಭಸ್ಮವಾಗುವುದು. 5000 ವರ್ಷಗಳ ಮೊದಲು ನೀವೆಲ್ಲ ಆತ್ಮರು ಶಾಂತಿಧಾಮದಲ್ಲಿ ಪಾವನರಾಗಿದ್ದೀರಿ. ಅದಕ್ಕೆ ನಿರ್ವಾಣಧಾಮವೆಂದು ಕರೆಯಲಾಗುವುದು. ಮತ್ತೆ ಕಲಿಯುಗದಲ್ಲಿ ಪತಿತರಾಗುತ್ತೀರಿ. ಅಳುವುದು, ಮುನಿಸಿಕೊಳ್ಳುವುದು ಇವೆಲ್ಲವೂ ಆಸುರಿ ಸ್ವಭಾವವಾಗಿದೆ. ತಂದೆಯು ತಿಳಿಸುತ್ತಾರೆ, ಸುಖ ದುಃಖ, ಮಾನ ಅಪಮಾನ ಎಲ್ಲವನ್ನೂ ನೀವು ಮಕ್ಕಳು ಸಹನೆ ಮಾಡಬೇಕಾಗಿದೆ. ನಾಜೂಕುತನವೂ ಬೇಡ. ತಂದೆಯು ಎಲ್ಲಿಯಾದರೂ ಸೇವೆಗಾಗಿ ಕಳುಹಿಸಿದರೆ ಕೂಡಲೇ ಹಾಜರಾಗಿ ಬಿಡಬೇಕು. ಪಾಲಿಸದಿದ್ದರೆ ನಿಮಗೆ ಯೋಧರೆಂದು ಹೇಳುವುದಿಲ್ಲ. ಇಂತಹವರು ತಂದೆಯ ಹೃದಯವನ್ನೇರುವುದಿಲ್ಲ. ತಮ್ಮ ದೃಷ್ಟಿಯನ್ನು ನಿರ್ವಿಕಾರಿ ಮಾಡಿಕೊಳ್ಳಿ. ಕಾಮದ ಮೇಲೆ ಜಯ ಗಳಿಸುವ ಸಾಹಸವನ್ನಿಡಬೇಕು. ತಂದೆಯ ಆಜ್ಞೆಯಾಗಿದೆ. ಒಂದು ವೇಳೆ ಅದನ್ನು ಮಾಡಲಿಲ್ಲವೆಂದರೆ ಒಮ್ಮೆಲೆ ಚಕನಾಚೂರ್ ಪುಡಿ ಪುಡಿ ಆಗಿಬಿಡುತ್ತೇವೆ. ಹೀಗೀಗೆ ಮಾಡಬೇಕೆಂದು ಶ್ರೀಮತವು ಸಿಗುತ್ತದೆ. ಅಂದ ಮೇಲೆ ಶಿವತಂದೆಯ ಶ್ರೇಷ್ಠ ಮತವಾಗಿದೆ ಎಂದು ತಿಳಿಯಬೇಕು. ಅವರೇ ಸದ್ಗತಿದಾತನಾಗಿದ್ದಾರೆ. ಅಂದ ಮೇಲೆ ದಾತನೆಂದೂ ವಿರುದ್ಧವಾದ ಮತವನ್ನು ಕೊಡುವುದಿಲ್ಲ. ಯಾವಾಗ ಈ ಲಕ್ಷ್ಮೀನಾರಾಯಣರ ರಾಜ್ಯವಿತ್ತೋ ಆಗ ರಾವಣ ರಾಜ್ಯವಿರಲಿಲ್ಲ. ನಂತರ ಹೇಗೆ ಪರಿವರ್ತನೆಯಾಗುತ್ತದೆ ಎಂಬುದನ್ನು ಯಾರೂ ತಿಳಿದುಕೊಂಡಿಲ್ಲ. ಎಲ್ಲರೂ ಘೋರ ಅಂಧಕಾರದಲ್ಲಿದ್ದಾರೆ. ಈಗ ನಿಮಗೆ ಜ್ಞಾನವೂ ಸಿಗುತ್ತದೆ. ಆದ್ದರಿಂದ ಭಕ್ತಿಯಿಂದ ವೈರಾಗ್ಯ ಉಂಟಾಗುತ್ತದೆ. ಈ ಪ್ರಪಂಚವೇ ಬದಲಾಗುತ್ತದೆ. ಕಲಿಯುಗದಲ್ಲಿ ಭಕ್ತಿ ಇದೆ, ಸತ್ಯುಗದಲ್ಲಿ ಭಕ್ತಿ ಇರುವುದಿಲ್ಲ. ಅಲ್ಲಿ ಪೂಜ್ಯರೇ ಇರುತ್ತಾರೆ. ವಿಕಾರಗಳು ಬಹಳ ಕಠಿಣವಾಗಿರುತ್ತದೆ. ಎಷ್ಟೊಂದು ಕ್ರೋಧವಿರುತ್ತದೆ. ನಿಮ್ಮಲ್ಲಿ ಯಾವುದೇ ಕ್ರೋಧವಿರಬಾರದು. ಸಂಪೂರ್ಣ ಮಧುರ, ಶಾಂತ ಮತ್ತು ಅತಿ ಮಧುರರಾಗಿ. ತಂದೆಯನ್ನು ತಿಳಿದುಕೊಂಡ ಮೇಲೆ ಮತ್ಯಾವುದೇ ಪ್ರಶ್ನೆಯೂ ಬರುವುದಿಲ್ಲ. ತಂದೆಯ ಪರಿಚಯವನ್ನು ಕೊಡದೆ ಬೇರೆಯದನ್ನು ನೀವು ಹೇಳುತ್ತಾ ಹೋಗುತ್ತೀರೆಂದರೆ ಅದರಲ್ಲಿ ನಿಮ್ಮ ಸಮಯವು ವ್ಯರ್ಥವಾಗಿ ಬಿಡುತ್ತದೆ. ನೀವು ಇಡೀ ವಿಶ್ವದ ಸೇವೆ ಮಾಡಬೇಕಾಗಿದೆ. ಪತಿತ ಪ್ರಪಂಚವನ್ನು ಪಾವನ ಮಾಡುವುದು, ಮುಕ್ತಿಗೆ ಹಾಕುವುದಲ್ಲವೇ? ಎಲ್ಲರಿಗೆ ಮುಕ್ತಿ, ಜೀವನ್ಮುಕ್ತಿಧಾಮದ ಮಾರ್ಗವನ್ನು ತಿಳಿಸಬೇಕು. ದುಃಖದಿಂದ ಬಿಡಿಸಬೇಕಾಗಿದೆ. ಬಹಳ ಮಧುರ, ಶಾಂತ, ಅತಿ ಮಧುರ ಸ್ವಭಾವದವರಾಗಬೇಕಾಗಿದೆ. ಎಂದೂ ಕ್ರೋಧ ಮಾಡಬಾರದು. ತಮ್ಮ ಕಣ್ಣುಗಳನ್ನು ಬಹಳ ಬಹಳ ನಿರ್ವಿಕಾರಿಯನ್ನಾಗಿ ಮಾಡಿಕೊಳ್ಳಬೇಕಾಗಿದೆ. ತಂದೆಯು ಯಾವ ಆಜ್ಞೆ ಮಾಡುವರೋ ಅದನ್ನು ಕೂಡಲೇ ಪಾಲಿಸಬೇಕಾಗಿದೆ. ಇಡೀ ಪತಿತವಾಗಿರುವ ವಿಶ್ವವನ್ನು ಪತಿತದಿಂದ ಪಾವನವನ್ನಾಗಿ ಮಾಡುವ ಸೇವೆ ಮಾಡಬೇಕು. ಅರ್ಥಾತ್ ಮುತ್ತಿಗೆ ಹಾಕಬೇಕು. ತಂದೆಯ ನೆನಪಿನ ಮೂಲಕ ಅಸಂತೋಷದ ಪರಿಸ್ಥಿತಿಯಲ್ಲಿಯೂ ಸಹ ಸದಾ ಸುಖ ಅಥವಾ ಸಂತೋಷದ ಅನುಭೂತಿ ಮಾಡುವಂತಹ ಮಹಾವೀರ ಭವ. ಏನೇ ಆಗಿಬಿಡಲಿ, ನಥಿಂಗ್ ನ್ಯೂನ ಜೊತೆ ತಂದೆಯ ಸ್ಮೃತಿಯಿಂದ ಸದಾ ಏಕರಸ ಸ್ಥಿತಿ ಇರಲು ಸಾಧ್ಯ. ನಂತರ ದುಃಖ, ಅಶಾಂತಿಯ ಅಲೆಯೂ ಸಹ ಬರುವುದಿಲ್ಲ. ಪರಿಸ್ಥಿತಿ ಅಸಂತೋಷ ತರುವಂತಹದ್ದೇ ಇರಬಹುದು, ದುಃಖದ ಘಟನೆ ಇರಬಹುದು. ಆದರೆ ದುಃಖದ ಪರಿಸ್ಥಿತಿಯಲ್ಲಿಯೂ ಸುಖದ ಸ್ಥಿತಿ ಇರಬೇಕು. ಆಗ ಹೇಳಲಾಗುವುದು ಮಹಾವೀರ. ತಮ್ಮ ದೈವಿ ಸ್ವರೂಪ ಸದಾ ಸ್ಮೃತಿಯಲ್ಲಿದ್ದಾಗ ಯಾರದೇ ವ್ಯರ್ಥ ದೃಷ್ಟಿ ಹೋಗಲು ಸಾಧ್ಯವಿಲ್ಲ. ಓಂ ಶಾಂತಿ. 21 ಜನ್ಮಗಳಿಗೆ 21 ಪರಮಾತ್ಮನ ಮಹಾವಾಕ್ಯಗಳನ್ನು ಆಲಿಸಿ ಹಾಗೂ ನಿಮ್ಮದೇ ಆದ ಈ ಚಾನಲ್ಗೆ ಲೈಕ್ ಮಾಡುವುದನ್ನು ಮರೆಯದಿರಿ.